ತಂದಾನಿ ತಾನೇ ತಾನಾನ ತಂದಾನಿ ತಾನಾನ ಏ ತಾರಾರಿ ತಾನೇ ತಾನಾನ ತಂದಾನಿ ತಾನಾನ. ಅದು ಚಂದದ ಕಾಲ, ಒಂದು ಅಂದದ ಕಾಲ. ಏನು ಫೀಲ್ ಆಯ್ತು ಅಂದರೆ, ನಾವು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಒಂದು 10-15 ವರ್ಷ ಕೆಲಸ ಮಾಡಿ ಒಂದು ಎಕ್ಸ್ಪೀರಿಯೆನ್ಸ್ ಎಲ್ಲ ಆಗಿ ಇಲ್ಲಿವರೆಗೆ ತಲುಪೋರ್ಗೆ ನಮ್ಮದೊಂದು ಜರ್ನಿ ಇತ್ತಲ್ಲ, ಜರ್ನಿದೊಂದು ಮಿರರ್ ಥರ ಅನ್ನಿಸ್ತು. ತುಂಬ ಕಡೆ ಗೊತ್ತಿಲ್ಲದೇ, ಯಾಕಂದರೆ ಇಲ್ಲಿ ಸಿನಿಮಾದಲ್ಲಿ ಮಾಡಿರೋರು ನನ್ನ ರಿಯಲ್ ಲೈಫಲ್ಲಿ ನನಗೆ ಹೆಲ್ಪ್ ಮಾಡಿದವರು ತುಂಬ ಜನ ಇದ್ದಾರೆ. ಅದನ್ನೆಲ್ಲ ನೋಡಿ ತುಂಬ ಭಾವುಕನಾದೆ. ಬೇರೆಯವ್ರಿಗೆ ಏನು ಅನಿಸುತ್ತೋ ಬಿಡುತ್ತೋ ಗೊತ್ತಿಲ್ಲ, ನಾನೊಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಇಲ್ಲಿವರೆಗೆ ಬರೋದು ನನ್ನ ಜರ್ನಿ ನಾನೇ ನೋಡ್ದಂಗೆ ಅನ್ನಿಸ್ತು. ತುಂಬ ಒಳ್ಳೆಯ ಸಿನಿಮಾ. ನಮ್ಮ ಸಿನಿಮಾದ ಡೈರೆಕ್ಟ್ರು, ಅಸಿಸ್ಟೆಂಟ್ ಡೈರೆಕ್ಟ್ರು, ನಮ್ಮ ಸಿನಿಮಾದವರೆಲ್ಲ ಈ ಸಿನಿಮಾ ನೋಡಬೇಕು. ಪ್ರೇಕ್ಷಕರಿಗೂ ಇದು ಇಷ್ಟ ಆಗುತ್ತೆ. ಯಾಕಂದರೆ ಎಲ್ಲ ಥರ ಕ್ಯಾರೆಕ್ಟರ್ಗಳು ಎಲ್ಲ ಸಿನಿಮಾದಲ್ಲಿ ನೋಡಿದ್ದೀವಿ. ಒಬ್ಬ ರೌಡಿದು ನೋಡಿದ್ದೀವಿ, ಬೇರೆ ಬೇರೆ ಎಲ್ಲ ನೋಡಿದ್ದೀವಿ. ಈ ಡೈರೆಕ್ಟ್ರ್ ಬಗ್ಗೆ ಬರೋ ತುಂಬ ವಿರಳ. ಅಂಥದ್ರಲ್ಲಿ ಈ ಥರದ್ದೊಂದು ತುಂಬ ಒಳ್ಳೆ ಸಿನಿಮಾ ಬಂದಿದೆ. ಥ್ಯಾಂಕ್ಸ್ ಟು ಭುವನ್ ಮೂವೀಸ್ ಟೀಮ್ಗೆ, ಸುರೇಶ್ ಅಣ್ಣ ಅವ್ರಿಗೆ, ಹಂಗೆ ನಮ್ಮ ಡೈರೆಕ್ಟ್ರು ಕೀರ್ತಿ ಅವ್ರಿಗೆ, ಹಂಗೆ ವಿನಯ್ ಸರ್ಗೆ, ಇಡೀ ತಂಡಕ್ಕೆ ಒಳ್ಳೆಯದಾಗಲಿ.